ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 2026 ಬಜೆಟ್ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಹೌದು, ಪಿಎಂ ಕಿಸಾನ್ ಹಣ ಹೆಚ್ಚಳ ಸೇರಿದಂತೆ ಏನೆಲ್ಲ ಮಾಹಿತಿ ಸಿಗಲಿವೆ ಹಾಗೂ ಪಿಎಂ ಕಿಸಾನ್ ಹಣ 6,000ರಿಂದ 8,000ಕ್ಕೆ ಏರಿಕೆ ಆಗುವ ಸಾಧ್ಯತೆ ಇದೆ. ಹೌದು, ಇದು ಏರಿಕೆ ಆಗುವುದು ನಿಜನಾ ಅಥವಾ ಸುಳ್ಳ? ಈ ಎಲ್ಲಾ ಮಾಹಿತಿಯನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ವೀಕ್ಷಕರೇ, ಇಡೀ ದೇಶವೇ ಕಾತುರದಿಂದ ಕಾಯುತ್ತಿರುವ ದಿನ ಹತ್ತಿರವಾಗುತ್ತಿದೆ. ಹೌದು, ಫೆಬ್ರವರಿ 1 ಭಾರತದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನಲ್ಲಿ 2026ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಈ ಬಾರಿಯ ಬಜೆಟ್ ಕೇವಲ ಅಂಕಿಅಂಶಗಳ ಆಟವಲ್ಲ, ಇದು ದೇಶದ ಬೆನ್ನೆಲುಬಾಗಿರುವ ರೈತನ ಬದುಕಿನ ಪ್ರಶ್ನೆ. ಏರುತ್ತಿರುವ ಬೆಲೆಗಳು, ಕೈಕೊಡುತ್ತಿರುವ ಮಳೆ ಮತ್ತು ಸಾಲದ ಸೋಲಿನಲ್ಲಿ ಸಿಲುಕಿರುವ ಅನ್ನದಾತ ಈ ಬಾರಿಯ ಬಜೆಟ್ ಪೆಟ್ಟಿಗೆಯಿಂದ ತಮಗೇನು ಸಿಗಬಹುದು ಎಂದು ಆಸಗನಿನಿಂದ ಕಾಯುತ್ತಿದ್ದಾನೆ. ಹಾಗಾದ್ರೆ ಈ ಬಾರಿಯ ಬಜೆಟ್ನಲ್ಲಿ ರೈತರಿಗಿರುವ ಪ್ರಮುಖ ನಿರೀಕ್ಷೆಗಳೇನು? ಪಿಎಂ ಕಿಸಾನ್ ಹಣ ಹೆಚ್ಚಳವಾಗುತ್ತಾ? ಸಾಲ ಮನ್ನಾ ಘೋಷಣೆ ಆಗುತ್ತಾ? ಕೃಷಿ ಸಚಿವ ಶಿವರಾಜ್ ಸಿಂಗ್ ಅವರು ತವರು ರಾಜ್ಯದ ರೈತರ ಆಗ್ರಹವೇನು? ಈ ಎಲ್ಲಾ ವಿಚಾರಗಳ ಕುರಿತು ಇವತ್ತಿನ ನಮ್ಮ ವಿಶೇಷ ವರದಿಯನ್ನ ನಾನು ಎಳೆಯಾಗಿ ಚರ್ಚಿಸೋಣ. ಮೊದಲಾಗಿ ಮತ್ತು ಅತಿ ಮುಖ್ಯವಾಗಿ ಚರ್ಚೆ ಆಗುತ್ತಿರೋ ವಿಷಯವೇನಂತಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಥವಾ ಪಿಎಂ ಕಿಸಾನ್ ಯೋಜನೆ. ಇದರ ಹಣ ಹೆಚ್ಚಳವಾಗುತ್ತಾ? ಹೌದು, ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. 2018ರಲ್ಲಿ ಆರಂಭವಾದ ಈ ಯೋಜನೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿಗಳ ಆರ್ಥಿಕ ನೆರವು ನೀಡುತ್ತಾ ಬಂದಿದೆ. ಆದರೆ ವೀಕ್ಷಕರೇ, 2018ರ ಸ್ಥಿತಿಗೂ 2026ರ ಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅಂದು ಒಂದು ಚೀಲ ಯೂರಿಯಾಗೆ ಇದ್ದ ಬೆಲೆ ಇಂದಿಲ್ಲ. ಡೀಸೆಲ್ ಬೆಲೆ ಗಗನಕ್ಕೇರಿದೆ. ಕೂಲಿ ಕಾರ್ಮಿಕರ ವೆಚ್ಚ ದುಪ್ಪಟ್ಟಾಗಿದೆ. ಹೀಗಿರುವಾಗ ಅಂದು ನಿಗದಿಪಡಿಸಿದ 6,000 ರೂಪಾಯಿಗಳ ಇಂದಿನ ದಿನಮಾನಕ್ಕೆ ಯಾವುದಕ್ಕೂ ಸಾಲದಾಗಿದೆ ಎಂಬುದು ರೈತ ಸಂಘಟನೆಗಳ ಪ್ರಬಲ ವಾದ. ನಮ್ಮ ಪ್ರತಿನಿಧಿಗಳು ಮತ್ತು ರಾಜ್ಯ ನಾನಾ ಮೂಲೆಗಳಿಂದ ಸಂಗ್ರಹಿಸಿದ ಮಾಹಿತಿ ಪ್ರಕಾರ ರೈತರು ಈ ಮೊತ್ತವನ್ನು ಕನಿಷ್ಠ 8,000 ರೂಪಾಯಿಗಳಿಂದ 12,000 ರೂಪಾಯಿಗಳವರೆಗೆ ಹೆಚ್ಚಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಮೂಲಗಳ ಪ್ರಕಾರ ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಈ ಮೊತ್ತವನ್ನು 6,000ದಿಂದ 8,000 ರೂಪಾಯಿಗಳಿಗೆ ಏರಿಕೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಅದೇನಾದರೂ ಆದರೆ ದೇಶದ ಕೋಟ್ಯಾಂತರ ರೈತರಿಗೆ ಬೆಲೆ ಏರಿಕೆ ಬಿಸಿಯು ನಡುವೆಯೂ ಒಂದಿಷ್ಟು ತಂಪಾದ ನೆರವು ಸಿಕ್ಕಂತಾಗುತ್ತದೆ. ಇನ್ನು ಈ ಬಾರಿಯ ಬಜೆಟ್ ಮೇಲೆ ಎಲ್ಲರ ಕಣ್ಣು ಬೀಳಲು ಮತ್ತೊಂದು ಪ್ರಮುಖ ಕಾರಣವೇನು ಅಂತಂದ್ರೆ ಅದೇನೆಂದ್ರೆ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮಾಹಿತಿ ಪ್ರಕಾರ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮೂಲತಃ ಮಧ್ಯಪ್ರದೇಶದವರು ಮತ್ತು ಸ್ವತಃ ರೈತಾಪಿ ಕುಟುಂಬದಿಂದ ಬಂದವರು. ಮಧ್ಯಪ್ರದೇಶದ ರೈತರು ಅವರನ್ನ ತಮ್ಮವನು ಎಂದು ಭಾವಿಸುತ್ತಾರೆ. ಆದ್ರೆ ಕೃಷಿ ಸಚಿವರು ತವರು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಎಂಬುದು ವಿಪರ್ಯಾಸ. ವಿಶೇಷವಾಗಿ ಅವರ ಸ್ವಂತ ಜಿಲ್ಲೆಯಾದ ಸೆಹರಾ ಜಿಲ್ಲೆ ರೈತರ ಕಥೆ ಕೇಳಿದ್ರೆ ಎಂಥವ್ರಿಗೂ ಸಂಕಟವಾಗುತ್ತದೆ. ಸಹೋರಾ ಜಿಲ್ಲೆ ಶರಬತಿ ಗೋಧಿಗೆ ಹೆಸರುವಾಸಿ. ಆದ್ರೆ ಅಲ್ಲಿನ ರೈತರು ಹೇಳುವುದೇ ಬೇರೆ. ನಮ್ಮ ಹೊಲದಲ್ಲಿ ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗುತ್ತಿಲ್ಲ. ಈರುಳ್ಳಿ ಬೆಳೆ ಪಾತಾಳಕ್ಕೆ ಕುಸಿದಿದೆ. ಸೋಯಾಬೀನ್ ಕೇಳುವರಿಲ್ಲ. ವಿಮೆ ಹಣ ಬರುತ್ತದೆ ಎಂದು ಕಾಯುತ್ತಾ ಕೂತ್ರೆ ತಿಂಗಳು ಕಳೆದರೂ ಪತ್ತೆ ಇಲ್ಲ ಎಂದು ಅಲ್ಲಿನ ರೈತರು ಅಳಲು ತೋಡಿಕೊಂಡಿದ್ದಾರೆ. ಹೀಗಾಗಿ ಈ ಬಾರಿ ತಮ್ಮದೇ ರಾಜ್ಯದ ನಾಯಕ ಕೃಷಿ ಸಚಿವರಾಗಿರುವುದರಿಂದ ಮಧ್ಯಪ್ರದೇಶದ ರೈತರು ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಮಧ್ಯಪ್ರದೇಶ ಸರ್ಕಾರ 2026ನೇ ಇಸ್ವಿಯಲ್ಲಿ ರೈತ ಕಲ್ಯಾಣ ವರ್ಷ ಎಂದೇ ಘೋಷಿಸಿದೆ. ಇದು ಕೇವಲ ಘೋಷಣೆಯಾಗಿ ಉಳಿಯಬಾರದು. ಬಜೆಟ್ ಅಲ್ಲಿ ಅದಕ್ಕೆ ತಕ್ಕ ಅನುದಾನ ಸಿಗಬೇಕು ಎಂದು ಅವರು ಒತ್ತಾಯ ಮಾಡಿದ್ದಾರೆ. ವೀಕ್ಷಕರೇ, ರೈತರ ಸಮಸ್ಯೆ ಬರೀ ಸಹಾಯಧನಕ್ಕೆ ನಿಲ್ಲುವುದಲ್ಲ, ಅವರ ಪ್ರಮುಖ ಬೇಡಿಕೆ ಇರುವುದು ವೈಜ್ಞಾನಿಕ ಬೆಲೆಯಲ್ಲಿ. ಸ್ವಾಮಿನಾಥನ್ ವರದಿಯ ಪ್ರಕಾರ ರೈತರ ಬೆಳೆಗೆ ಕನಿಷ್ಠ ಬೆಂಬಲ ಸಿಗಬೇಕು ಎಂದು ದಶಕಗಳಿಂದ ಹೋರಾಟ ನಡೆಯುತ್ತಲೇ ಇದೆ. ಈ ಬಾರಿಯ ಬಜೆಟ್ನಲ್ಲಿ ಗೋಧಿಗೆ ಕ್ವಿಂಟಾಲ್ಗೆ 3,500ರಿಂದ 4,000 ರೂಪಾಯಿಗಳು ಮತ್ತು ಸೋಯಾಬೀನ್ಗೆ 5,000ದಿಂದ 6,000 ರೂಪಾಯಿಗಳ ಬೆಲೆ ನಿಗದಿಪಡಿಸಬೇಕು ಎಂದು ರೈತ ಸಂಘಟನೆಗಳು ಕರಾರು ರವಾನಿಸಿವೆ. ರಸಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಮೇಲಿನ ಜಿಎಸ್ಟಿ ರದ್ದುಪಡಿಸಬೇಕು ಅಥವಾ ಕಡಿಮೆ ಮಾಡಬೇಕು ಎಂಬುದು ಮತ್ತೊಂದು ಪ್ರಮುಖ ಬೇಡಿಕೆ ಆಗಿದೆ. ಇನ್ನು ಸಾಲ ಮನ್ನಾ ವರದಿ ವಿಚಾರ ನೋಡೋದಾದರೆ ಇದು ಪ್ರತಿ ಬಜೆಟ್ ಸಮಯದಲ್ಲೂ ಮುನ್ನೆಲೆಗೆ ಬರುವ ವಿಷಯ. ಅಕಾಲಿಕ ಮಳೆ, ಬರಗಾಲ ಮತ್ತು ಬೆಲೆ ಕುಸಿತದಿಂದಾಗಿ ರೈತರು ಸಾಲದ ಸುಳಿಯಲ್ಲಿ ಸಿಲುಕುತ್ತಿದ್ದಾರೆ. ಬ್ಯಾಂಕ್ಗಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ರೈತನ ಕುತ್ತಿಗೆ ಇಸುಕುತ್ತಿದೆ. ಕಾರ್ಪೊರೇಟ್ ಕಂಪನಿಗಳು ಲಕ್ಷಾಂತರ ಕೋಟಿ ಸಾಲ ಮನ್ನಾ ಮಾಡುವ ಸರ್ಕಾರ ಹಣ ನೀಡುವ ರೈತರ ಸಾಲ ಮನ್ನಾ ಮಾಡಲು ಹಿಂದೆಟ್ಟು ಹಾಕುವುದೇಕೆ ಎಂಬ ಪ್ರಶ್ನೆ ರೈತ ಮುಖಂಡರಲ್ಲಿ ಕೇಳಿಬರುತ್ತಿದೆ. ಈ ಬಾರಿಯ ಬಜೆಟ್ನಲ್ಲಿ ಬಡ್ಡಿ ಮನ್ನಾ ಅಥವಾ ಸಾಲದ ಮೇಲಿನ ರಿಯಾಯಿತಿ ಘೋಷಣೆ ಆಗಲಿದೆಯಾ? ಕಾದು ನೋಡಬೇಕಿದೆ. ಮತ್ತೊಂದು ಪ್ರಮುಖ ವಿಚಾರವೇನಂತಂದ್ರೆ ಫಸಲ್ ಬಿಮಾ ಯೋಜನೆ ಅಥವಾ ಬೆಳೆ ವಿಮಾ. ರೈತರ ಪ್ರೀಮಿಯಂ ಕಟ್ಟುತ್ತಾರೆ, ಆದ್ರೆ ಬೆಳೆ ನಷ್ಟವಾದಾಗ ಪರಿಹಾರ ಪಡೆಯಲು ಚಪ್ಪಲಿ ಸವಿವಂತೆ ಅಲೆದಾಡಬೇಕಾಗುತ್ತದೆ. ವಿಮಾ ಕಂಪನಿಗಳ ದರ್ಪಕ್ಕೆ ಕಡಿವಾಣ ಹಾಕಿ ಬೆಳೆ ನಷ್ಟವಾದ 15 ದಿನಗಳ ಒಳಗಾಗಿ ನೇರವಾಗಿ ರೈತರ ಖಾತೆಗಳಿಗೆ ಪರಿಹಾರ ಜಮಾ ಆಗುವಂತ ವ್ಯವಸ್ಥೆಯನ್ನು ಬಜೆಟ್ನಲ್ಲಿ ತರಬೇಕು ಎಂದು ಒತ್ತಾಯ ಕೇಳಿ ಬಂದಿವೆ.
ಇದಲ್ಲದೆ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಅಳವಡಿಕೆಗೂ ಬಜೆಟ್ ಒತ್ತು ನೀಡುವ ಸಾಧ್ಯತೆ ಇದೆ. ಈಗಾಗಲೇ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆಗೆ ಸಬ್ಸಿಡಿ ನೀಡಲಾಗುತ್ತಿದೆ. ಇದನ್ನು ಮತ್ತಷ್ಟು ವಿಸ್ತರಿಸಿ ಸಣ್ಣ ರೈತರು ಕೂಡ ಯಂತ್ರೋಪಕರಣಗಳು ಸಿಗುವಂತೆ ಬಾಡಿಗೆ ಆಧಾರಿತ ಕೃಷಿ ಯಂತ್ರೋಪಕರಣ ಕೇಂದ್ರವನ್ನ ಸ್ಥಾಪಿಸಲು ಹೆಚ್ಚಿನ ಅನುದಾನ ನಿರೀಕ್ಷಿಸುತ್ತಿದೆ. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ ವಿಶೇಷ ಪ್ಯಾಕೇಜ್ ಘೋಷಣೆಯಾಗುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ವೀಕ್ಷಕರೇ, ಬಜೆಟ್ ಎಂಬುದು ಕೇವಲ ಒಂದು ದಿನದ ಸುದ್ದಿಯಲ್ಲ, ಇದು ಇಡೀ ವರ್ಷದ ರೈತನ ಭವಿಷ್ಯ. ಒಂದು ಕಡೆ ಹವಾಮಾನ ಬದಲಾವಣೆ ಹೊಡೆತ, ಇನ್ನೊಂದು ಕಡೆ ಮಾರುಕಟ್ಟೆಯ ಅಸ್ಥಿರತೆ. ಇವೆರಡರ ನಡುವೆ ಸಿಲುಕಿರುವ ರೈತನಿಗೆ ಸರ್ಕಾರದ ಸಹಾಯ ಹಸ್ತ ಅತ್ಯಗತ್ಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ಮಾತುಗಳನ್ನ ಆಗಾಗ್ಗೆ ಆಡುತ್ತಿರುತ್ತದೆ. ಈ ಮಾತು ಕೃತಿಯಾಗಬೇಕಾದ್ರೆ ಈ 2026 ಬಜೆಟ್ ಅತ್ಯಂತ ನಿರ್ಣಾಯಕವಾಗಿದೆ. ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ನಿರ್ಮಲಾ ಸೀತಾರಾಮನ್ ಅವರ ಜೋಡಿ ರೈತರ ಮುಖದಲ್ಲಿ ನಗು ತರಿಸುತ್ತಾ ಅಥವಾ ಎಂದಿನಂತೆ ಹುಸಿಯಾದವು ಎಂಬ ಸುದ್ದಿ ಓದುವ ಪರಿಸ್ಥಿತಿ ಬರುತ್ತಾ ಫೆಬ್ರವರಿ 1ರಂದು ಇದಕ್ಕೆಲ್ಲ ಉತ್ತರ ಸಿಗಲಿದೆ. ಬಜೆಟ್ ದಿನದಂದು ಕ್ಷಣದ ಮಾಹಿತಿಯನ್ನು ರೈತರಿಗೆ ಯಾವ ಯೋಜನೆ ಸಿಕ್ಕಿದೆ, ಯಾವ ಬೆಲೆ ಏರಿಕೆ ಆಗಿದೆ ಎಂಬುದರ ಸಂಪೂರ್ಣ ವಿವರಣ ನಮ್ಮ ವಾಹಿನಿಯ ನಿಮ್ಮ ಮುಂದೆ ಇಡಲಿದೆ. ಇದು ರೈತರ ಬಾಳಿನ ಕನ್ನಡಿಯಾಗಿದೆ. ಹೌದು, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ರೈತ ಮಿತ್ರರು ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳೇನು, ರೈತರಿಗೆ ಎಷ್ಟು ಹಣ ಸಿಗಬೇಕು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.